ನಕ್ಷತ್ರ ಫೇಲಾಕ್ ಮಾಡ್ಕೊಂಡ್ರಿ ಮಾತಾಡ್ಲಿ ಬಿಡು, ಆಡಿಯೋ ಕೇಳ್ತಾರೆ ಸರ್. ಮಾತಾಡ್ಲಿ, ಆಡಿಯೋ ಕೇಳ್ತಾರೆ. ಹಾಂ ಸರ್, ಅವತ್ತೇನೆಲ್ಲ ಆಗಿತ್ತು? ಏನು ವಿಚಾರಣೆ ಮಾಡಾಯ್ತು? ಸ್ವಲ್ಪ ಲೌಡ್ ಆಗಿ. 3ನೇ ತಾರೀಕು ಕಾಟೇರ ಚಿತ್ರದ ಒಂದು ಯಶಸ್ವಿಯಾದ ಸೆಲೆಬ್ರಿಟಿ ಶೋ ಮಾಡಿದ್ದಾರೆ. ಅದು ಆ ಸಂದರ್ಭದಲ್ಲಿ ಚಿತ್ರರಂಗದ ಹಿರಿಯರು ಗಣ್ಯ ವ್ಯಕ್ತಿಗಳನ್ನ ಚಿತ್ರ ನೋಡಿಕೊಂಡು ಹೊರಡ ಹೋಗಬೇಕಾಗ್ತಾ ಇತ್ತು. ನಾನೇ ರಿಕ್ವೆಸ್ಟ್ ಮಾಡಿದೆ, ಊಟ ಮಾಡ್ಕೊಂಡು ಹೋಗಿ ಅಂತ. ನಾನೇ ತುಂಬ ಲೇಟ್ ಆಗಿತ್ತು, ಹೊಟ್ಬಿಟ್ಟಿದ್ರು. ಸೊ ನಾನು ಧನಂಜಯ ಅವರು ಅಣ್ಣ, ನಿಮ್ದು ಯಾಕೆ ಭಾರಿ ಮಾಡ್ತಿದ್ದೀರಿ? ಕೇಳಿಸ್ತಿಲ್ಲ ಅಂದರೆ
ನಾಳಿಂದಾಗಿ ನಾವೇನು ಪಾರ್ಟಿ ಮಾಡಬೇಕು ಅನ್ನೋ ಉದ್ದೇಶ ಇರಲಿಲ್ಲ. ಆ ಒಂದು ಉದ್ದೇಶದಲ್ಲಿ ನಾನು ಇದನ್ನೆಲ್ಲ ತಗೊಂಡು ದರ್ಶನ ಬನ್ನಿ ಅಂತ ಹೋದವ್ರು ವಾಪಸ್ ಬಂದರು. ಬಂದ ಮೇಲೆ ಒಂದು ಊಟದ ವ್ಯವಸ್ಥೆ ಮಾಡಬೇಕು ಅಂದ್ರೆ ಸಿಬ್ಬಂದಿಗಳೆಲ್ಲ ಒಟ್ಬಿಟ್ಟು ಹೋದ್ಮೇಲೆ ಪಾಪ ಅವ್ರನ್ನ ಕರೆಸಿ ಲೇಟ್ ಆಗಿದ್ದು ಅಷ್ಟೇ ಹೊರತು ಮಿಕ್ಕಿದ್ದು ಯಾವುದೇ ತರಹದ ಊಟ ಮಾಡಿದ್ರೆ ನಾವು ಹೊಟ್ಟಿದ್ದೀವಿ. ಒಂದು ಚಿಕ್ಕ ಗಲಾಟೆ ಗಲಭೆ ಇಲ್ಲದೆ ಅಕ್ಕಪಕ್ಕ ಯಾರಿಗೂ ತೊಂದರೆ ಆಗದಂಗೆ ಮತ್ತೆ ಸಾರ್ವಜನಿಕರಿಗೆ ಏನು ತೊಂದರೆ ಆಗಲ್ಲ ಯಾರು ಆಗಿಲ್ಲ. ಆ ಸಂದರ್ಭದಲ್ಲಿ ನಮ್ಮನ್ನ ಯಾವ ಹೊರಡಿ ಅಂತ ಯಾರು ಊಟ ಮಾಡ್ಕೊಂಡು ಹೊಟ್ಟಿದ್ದೀವಿ. ಇದಾಗಿದ್ದಕ್ಕೆ ಯಾವುದೇ ತರದ ವೈಲೇಷನ್ ಆಗಿದೆ. ನ್ಯಾಯಕ್ಕೆ ತಲೆ ಬಾಗಲೇಬೇಕು, ಎರಡನೇ ಮಾತಿಲ್ಲ. ನ್ಯಾಯಕ್ಕೆ ತಲೆ ಬಾಗಬೇಕು. ಗೃಹಗಳಿಗೆ ಇದೇ ಫಸ್ಟ್ ಟೈಮ್ ಗೃಹಗಳಿಗೆ ನೋಟಿಸ್ ಕೊಟ್ಟು ಠಾಣೆಗೆ ಕಳಿಸಿ ಈ ತರ ಒಂದು ಸ್ಟೇಟ್ಮೆಂಟ್ ತಗೋಬೇಕು ಅನ್ನೋದು ನಮಗೆ ಗೊತ್ತಿಲ್ಲ. 1 ಗಂಟೆ ಮೇಲೆ ಬಾರಲ್ಲಿ ಇಲ್ಲಿವರೆಗೂ ಎಷ್ಟು ಜನಕ್ಕೆ ನೀವು ಈ ತರ ನೋಟಿಸ್ ಕೊಟ್ಟು ಸ್ಟೇಟ್ಮೆಂಟ್ ಮಾಡಿದ್ದೀರಾ? ನೀವೇ ಕೇಳ್ಕೊಳ್ಳಿ. ಮಾಧ್ಯಮ ನೀವು ಕೇಳ್ಬೇಕಾದ್ರೆ ಮಾಧ್ಯಮನೇ ಕೇಳ್ಬೇಕು ನೀವು. ನಮಗಿಂತ ಜಾಸ್ತಿ ನೀವು ಅಡಗಿದೆ ನೋಟಿಸ್ ಪ್ರಶ್ನೆಗೆ ನಿಮ್ಮಲ್ಲೇ ಉತ್ತರ ಇದೆ. ಇದರಿಂದ ಯಾರಿದ್ದಾರೆ ಅನ್ನೋದು ನನಗೂ ಗೊತ್ತಿದೆ. ಒಬ್ಬ ದರ್ಶನ್ ಅನ್ನೋರನ್ನ ಒಂದು ಚಿತ್ರ ಹಿಟ್ ಆಗಿದ ತಕ್ಷಣ ನಾವು ಚಿತ್ರ ದೊಡ್ಡ ಈ ನಮ್ಮ ರಾಜ್ಯದಲ್ಲಿ ದೊಡ್ಡ ಸಕ್ಸಸ್ ಆಗಿದ್ದಕ್ಕೆ ಆ ಒಂದು ಹೆಸರಿಗೆ ಮಸಿ ಬಳಿಬೇಕು ಅಂತ ಯಾರ್ಯಾರು ಏನೇನು ಮಾಡ್ತಾರೆ ನಮ್ಗೆ ಗೊತ್ತಿದೆ. ಅರ್ಥ ಆಯ್ತಾ? ಇಂಥ ಒಂದು ಈ ಸಂದರ್ಭದಲ್ಲಿ ಒಂದು ಚಿತ್ರ ಯಶಸ್ವಿ ಆಗದೆ ಕನ್ನಡ ಚಿತ್ರರಂಗದಲ್ಲಿ ತುಂಬಾ ಮುಖ್ಯ. ಅಂತ ಒಂದು ಸಂದರ್ಭದಲ್ಲಿ ಒಬ್ಬ ದರ್ಶನ್ ಮೇಲೆ ಯಾಕೆ ಟಾರ್ಗೆಟ್ ಮಾಡಬೇಕು ಅನ್ನೋದು ನನಗೆ ಗೊತ್ತಾಗ್ತಾ ಇಲ್ಲ. ಇದರಿಂದ ಯಾರಿದಾರೋ ನನಗೆ ಗೊತ್ತಿದ್ರು ನಾನು ಹೇಳಕ್ ಹೋಗೋದಿಲ್ಲ. ದಯವಿಟ್ಟು ಇದನ್ನ ಇಲ್ಲಿಗೆ ಮುಗಿಸಿ. ಅದು ನಿಮಗೂ ಗೊತ್ತು, ನನಗೂ ಗೊತ್ತು, ಜನಕ್ಕೆ ಗೊತ್ತು. ಎಂಕ್ವೈರಿ ಏನಾಯ್ತು ಸರ್? ಇಲ್ಲಿ ವಿಚಾರಣೆಯಲ್ಲಿ ಏನು ಕೇಳಿದ್ರು? ಅದಕ್ಕೆ ನಿಮ್ಮ ಏನ್ ಕೇಳಿದ್ರು? ಅದೆಲ್ಲ ಸ್ಟೇಟ್ಮೆಂಟ್ ಆಗಿದೆ. ಯಾಕಂದ್ರೆ ನಮಗೆ ಸ್ಟೇಟ್ಮೆಂಟ್ ನಾವು ಕೊಡಕ್ಕಾಗಲ್ಲ. ಆಚೆ ಅವರೇ ಸ್ಟೇಟ್ಮೆಂಟ್ ಏನ್ ಮಾಡಿದೀವಿ ಅನ್ನೋದು ಅವ್ರು ಬಿಡುಗಡೆ ಮಾಡ್ತಾರೆ. ಯಾಕಂದ್ರೆ ನಾವು ಕೊಡೋದು ತಪ್ಪಾಗುತ್ತೆ. ಓಕೆ. ಸೊ ನಾನು ಹೇಳೋದು ಇಷ್ಟೇ, ದಯವಿಟ್ಟು ಕನ್ನಡ ಚಿತ್ರರಂಗದಲ್ಲಿ ಯಾವ್ದಾರ ನಮ್ದೇ ಅಲ್ಲ, ಇಡೀ ದರ್ಶನ್ ಒಬ್ಬರೇ ಅಲ್ಲ, ಎಲ್ಲಾ ಚಿತ್ರಗಳು ಚೆನ್ನಾಗಿ ಹೋಗ್ಬೇಕು ಅನ್ನೋ ಉದ್ದೇಶ ನಮ್ದು. ಇವ್ ನೋಡಿ, ಇವರೆಲ್ಲಾರು ಸತೀಶ್ ಆಗ್ಬೋದು, ಚಿಕ್ಕಣ್ಣ ಆಗ್ಬೋದು, ಧನಂಜಯ ಆಗ್ಬೋದು, ನಮ್ಮ ಅಭಿಷೇಕ್ ಅಂಬರೀಶರ್ ಆಗ್ಬೋದು, ಒಬ್ಬ ದರ್ಶನ್ ಅನ್ನೋರು ಒಂದು 10 ಜನ ನಾಯಕ ನಟಕನ ಹುಟ್ಟಾಕ್ಬೇಕು ಅಂತ ಹೊರಗಿಡೋರು, ಒಂದೊಳ್ಳೆ ಸ್ಥಾನಮಾನಕ್ಕೆ ತರಬೇಕು ಅವ್ರಿಗೆ ಅನ್ನೋದು ಪ್ರಯತ್ನ ಪಡ್ತಾರಂತ ವ್ಯಕ್ತಿಗೆ ಅವರ ಇಮೇಜ್ನ, ಅವ್ರ ಹೆಸರನ್ನ ಭಂಗ ಮಾಡೋದಿದೆಯಲ್ಲ, ಇಡೀ ಚಿತ್ರರಂಗ ಖಂಡಿಸ್ತೀವಿ. ಮತ್ತೇನಾದ್ರು ಕರೆದಿರ ಸರ್ ವಿಚಾರಣೆ? ಮತ್ತೇನಾದ್ರು ಕರೆದ್ರ? ಕೋರ್ಟ್ ಮೊರೆ ಹೋಗುವಂತದ್ದು ಆ ಥರ ಕಾನೂನಾತ್ಮಕವಾಗಿ ಹೋರಾಟ ನಾವು ಫೈಟ್ ಮಾಡೋಂಥ ಜನ ಅಲ್ಲ. ನಾವು ಫೈಟ್ ಕಾನೂನಾತ್ಮಕವಾಗಿ ಸರ್, ಲೀಗಲ್ ಆಗಿ ಇದೆ, ಕಾನೂನು ಇದೆ. ಲೀಗಲ್ ಆಗಿ ನಾವ್ ಯಾವ್ದೋ ಲೀಗಲ್ ಆಗಿ ಇನ್ನು ಮುಂದಕ್ಕೆ ನಮ್ಮ ಮೇಲೆ ಬೇರೆ ಯಾವ ತರ ಆಕ್ಷನ್ ತಗೊಂಡ್ರೆ ನಾವು ಕಾನೂನಿಗೆ ಹೋಗ್ಲೇಬೇಕಾಗುತ್ತೆ. ಅದೇ ಲೀಗಲ್ ಪ್ರಶ್ನೆ ಮಾಡಿದ್ದೀವಿ, ಅದನ್ನ ಅವ್ರಿಗೆ ಬಿಟ್ಟಿದ್ದೀವಿ, ಅದಕ್ಕೆ ಜನಗಳು ಬಿಟ್ಟಿದ್ದೀವಿ. ನಿಮ್ ಪ್ರಶ್ನೆಗೆ ಜನ ಉತ್ತರ ಕೊಟ್ಟು ಯಾಕೆ ಇಲಾಖೆ ಸರ್ಕಾರ ಹೇಳಿ ಒಂದೇ. ನಾನು ಹೇಳೋದು ಇದಕ್ಕೆ ಮೇಲೆ ತಿರ್ಗಾ ನಮ್ಮ ಮೇಲೆ ಆಕ್ಷನ್ ತಗೋತೀವಿ ಅನ್ನೋದೇನ ಬಂದ್ರೆ ಡೆಫಿನೆಟ್ ಆಗಿ ನಾವು ನಮ್ಮ ನ್ಯಾಯಕ್ಕೆ ಹೋಗ್ಲೇಬೇಕಾಗುತ್ತೆ. ಆ ಸಂದರ್ಭದಲ್ಲಿ ಸುಮ್ಮನೆ ನಾವು ಅದಕ್ಕೇನು ಹೋಗೋದು ಬೇಡ ಅಂತಂದ್ರೆ ದರ್ಶನ್ ಅವರು ಬೆಳೆಸ್ಕೊಂಡು ಹೋಗೋದು ಬೇಡ ಅನ್ನೋ ಉದ್ದೇಶ. ಏನಕ್ಕೆ ಅಂದ್ರೆ ನಾವು ನ್ಯಾಯಾಲಯಕ್ಕೆ ಹೋಗೋದು ನೋಡಿ, ಇವಾಗ ಇಷ್ಟು
ಎಷ್ಟು ಜನಕ್ಕೆ ತೊಂದರೆ ಆಯ್ತು. ಆ ತರ ತೊಂದರೆ ಕೊಡಬಾರ್ದು ಅನ್ನೋ ಉದ್ದೇಶ ದರ್ಶನ್ ಅವರು. ಯಾವುದೇ ಕಾರಣಕ್ಕೂ ದರ್ಶನ್ ಅವ್ರ ಉದ್ದೇಶ ಇಷ್ಟೇ. ಇವಾಗ ನೋಡಿ ಇಲ್ಲಿ ಬಂದಿದ್ದೀವಿ, ಎಷ್ಟು ಜನಕ್ಕೆ ಸಾರ್ವಜನಿಕ ತೊಂದರೆ ಆಯ್ತು. ಅಲ್ಲ, ಇಡೀ ಬೆಂಗಳೂರಲ್ಲಿ ಈ ತರ ಎಷ್ಟೋ ನೂರಾರು ಬಾರ್ಗಳು 1 ಗಂಟೆ ಮೇಲೆ ನಡೆಸ್ತಾ ಇದ್ದಾರೆ. ಯಾವ ಗ್ರಾಹಕರಿಗೆ ನೀವು ನೋಟಿಸ್ ಕಳ್ಸ್ಕೊಂಡು ಸ್ಟೇಟ್ಮೆಂಟ್ ಮಾಡಿದ್ದೀರಾ? ಅದನ್ನ ನೀವೆಲ್ಲ ಯಾರು ಕೇಳ್ತಾ ಇಲ್ಲ. ನೀವು ನನ್ನೇ ಪ್ರಶ್ನೆ ಮಾಡ್ತೀರಾ? ಅದಕ್ಕೆ ನಾವು ಕೇಳಿದ್ವಿ ಸರ್, ಅವ್ರು ತಪ್ಪು ಮಾಡಿದ್ದಾರೆ ಅಂದ್ರೆ ನೀವು ಅವರಿಗೆ ಆನ್ಸರ್ ಮಾಡಿಸಿ ಸರ್. ಅದನ್ನ ಪ್ರಶ್ನೆ ಉತ್ತರ ಕೊಟ್ಟಿದ್ದೀರಾ? 1 ಗಂಟೆ ನಂತರ ನಾವು ಕೂತ್ಕೊಂಡಿದ್ದು ಊಟ ಮಾಡಿದ್ದು ಅನ್ನೋದಾದ್ರೆ ನಾವು ತಲೆಬಾಗೇ ಬಾಗ್ತೀವಿ. ಎರಡನೇ ಮಾತಿಲ್ಲ. ನಮಗೆ ಒಂದು ರೂಲ್ಸ್ ಇಲ್ಲ, ಕಾಮನ್ ಮ್ಯಾನ್ ಒಂದು ರೂಲ್ಸ್ ಅಲ್ಲ, ನಾವು ಕಾಮನ್ ಮ್ಯಾನ್. ಅಲ್ಲ ಸರ್, ತಪ್ಪಿಲ್ಲ ಅಂದ್ರೆ ನೀವು ಹೋರಾಟ ಮಾಡಿ. ಹೋರಾಟ ಮಾಡಲಿಲ್ಲ, ಹೋರಾಟಕ್ಕೆ ಬಂದಿದ್ದೀವಿ. ಅವ್ರ ಮೇಲೆ ಕೇಸ್ ಹಾಕಿ, ಡೆಫಾಮೇಷನ್ ಕೇಸ್ ಹಾಕಿ. ಅಲ್ಲ, ನಿಮ್ಮ ಭಾಗ ಏನು ನಮಗೆ? ನೀವು ಕಿರಣಣ್ಣ ಸ್ವಲ್ಪ ಕೂಲ ಕಿರಣ 1 ಗಂಟೆ ನಂತರ ಆಗುತ್ತೆ, ಊಟ ಮಾಡ್ತೀವಿ ಅಂತ ನಮಗೂ ಗೊತ್ತಿರಲಿಲ್ಲ. ನಾವು 1 ಗಂಟೆ ಒಳಗೆ ಊಟ ಮಾಡಿ ಹೊರಡ್ಬೇಕು ಅಂತಾನೆ ಹೋಗಿ. ಪಾರ್ಟಿ ಮಾಡಿಲ್ಲ ಹಾಗಾದ್ರೆ? ಪಾರ್ಟಿ ಮಾಡಿಲ್ಲ, ಪಾರ್ಟಿ ಎಲ್ಲ ಅದು ಊಟಕ್ಕೆ ರಿಕ್ವೆಸ್ಟ್ ಮಾಡಿ ಹೋಗಿದ್ದು ನಾವು. ಅಲ್ಲಿ ಹೋದಾಗ ಅಡಿಗೆ ಬಡಿಸೋರು ಕಮ್ಮಿ ಇದ್ದಿಂದ ಅವ್ರು ಲೇಟ್ ಮಾಡಬೇಕು. ಸೊ ಊಟ ಮಾಡ್ಕೊಂಡು ಹೋಗಿ ಅನ್ನೋದಕ್ಕೋಸ್ಕರ ಲೇಟ್ ಆಯ್ತು. 1 ಗಂಟೆ ಮೇಲೆ ಡಿಲೇ ಆಗಿರೋದ್ರಿಂದ ನ್ಯಾಯಾಂಗದಲ್ಲಿ ಏನಿದೆ ನಾವು ತಲೆ ಬಾಗ್ತೀವಿ. ಅದಕ್ಕೆ ಎಕ್ಸೈಸ್ ವೈಲೇಷನ್ ಇದೆ, ಅದಾಗುತ್ತೆ. ಪೊಲೀಸ್ ಬಂದಿದ್ರು ಆ ಟೈಮ್ಗೆ? ಯಾರು ಬಂದಿಲ್ಲ, ನಮ್ಮನ್ನ ಯಾರು ಬಂದು ಕೇಳಿಲ್ಲ. ಅವ್ರು ಹೇಳ್ತಾರೆ ನಾವು 1 ಗಂಟೆ ಕ್ಲೋಸ್ ಮಾಡಿದ್ವಿ ಅಂತಾರೆ. ಯಾರು ಮಾಡ್ತಾ ಇದ್ರು ಅಂತ ಆರೋಪ ಮಾಡ್ತಾರೆ. ನಮ್ಗೆ ಯಾರು ಬಂದಿಲ್ಲ, ಯಾರು ಕರೆದಿಲ್ಲ, ಯಾರು ಕೇಳಲಿಲ್ಲ. ಪೊಲೀಸ್ ಬಂದು ಬಂದು ಪಾರ್ಟಿ ಮಾಡ್ತಾ ಇದ್ದಾರೆ ಅಂತ ನಾನು ಕ್ಲೋಸ್ ನಮ್ಗೆ ಯಾರು ಬಂದು ಕೇಳಿಲ್ಲ. ಸರಿ ನೀವು ಮಾತಾಡಿ. ಒಂದು ಕ್ಲಾರಿಟಿ ಕೊಡಿ. ಕ್ಲಾರಿಟಿ ಇಲ್ಲ ಸರ್. 26ನೇ ತಾರೀಕು ಚಿಕನ್ ಸಿನಿಮಾ ಬರ್ತದೆ, ಎಲ್ಲರೂ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸರ್. ಗುರು ಥ್ಯಾಂಕ್ ಯು ನಂದನ್ ಮೈಕ್ ತಗೊಳ್ಳೋ ವಿನಯ್ ವಿಜಯ್ ವಿಜಯ್ ವಿಜಯ್